ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಲಾ ಪಾಯಿಂಟ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ಇಂದಿನಿಂದ ಕೋರ್ಟ್ನಲ್ಲಿ ಅಸಲಿ ಟೆನ್ಷನ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಂಪ್ಲೀಟ್ ಟ್ರಯಲ್ ಇಂದಿನಿಂದ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಹೊಸ ಜಡ್ಜ್ ಸಮ್ಮುಖದಲ್ಲಿ ಬಿರುಸಿನಿಂದ ಆರಂಭಗೊಂಡಿದೆ. ಸುಪ್ರೀಂ ಕೋರ್ಟ್ನಿಂದ ಬಂದಿರುವ ಆ ಒಂದು ಖಡಕ್ ಆದೇಶ ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸಿದೆಯಾ? ದರ್ಶನ್ ಜೈಲಿನಿಂದ ಹೊರಬರಲು ಇರುವ ಒಂದು ಕೊನೆಯ ಚಾನ್ಸ್ ಏನು? ಇಂದಿನ ಕೋರ್ಟ್ ವಿಚಾರಣೆಯಲ್ಲಿ ನಡೆದ ಪ್ರಮುಖ ಹೈಲೈಟ್ಸ್ ಇಲ್ಲಿದೆ ನೋಡಿ. ವೀಕ್ಷಕರೇ, ಈ ಪ್ರಕರಣದಲ್ಲಿ ನಡೆಯಲಿರುವ ಮೊದಲ ಪ್ರಮುಖ ಬದಲಾವಣೆ ಅಂದರೆ ಕೋರ್ಟ್ ಮತ್ತು ಜಡ್ಜ್ ಶಿಫ್ಟ್ ಆಗಿರುವುದು. ಈ ಹಿಂದೆ ಇನ್ಚಾರ್ಜ್ ಕೋರ್ಟ್ನಲ್ಲಿ ವಾರಕ್ಕೆ 2 ದಿನ ಮಾತ್ರ ನಡೆಯುತ್ತಿದ್ದ ವಿಚಾರಣೆ ಇನ್ಮುಂದೆ 59ನೇ ಸಿಸಿಎಚ್ ಸಿವಿಲ್ ಮತ್ತು ಸೆಷನ್ ಕೋರ್ಟ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿ ಮರು ನಿಗದಿಯಾಗಿರೋದ್ರಿಂದ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿ ಅವರ ಸಮ್ಮುಖದಲ್ಲಿ ಇಂದಿನಿಂದ ಅಧಿಕೃತವಾಗಿ ಟ್ರಯಲ್ ಪ್ರಕ್ರಿಯೆಗಳು ವೇಗವಾಗಿ ನಡೆಯಲು ಪ್ರಾರಂಭವಾಗುತ್ತೆ. ಇನ್ನು ಇವತ್ತಿನ ಪ್ರಮುಖ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಒಂದು ಮಹತ್ವದ ಆದೇಶವನ್ನ ನೀಡಿತ್ತು. ಕಳೆದ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದ್ದಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು. ಈಗ ಸುಪ್ರೀಂ ಕೋರ್ಟ್ ನೀಡಿರುವ ಗಡುವು ಏನಂದ್ರೆ, 1 ವರ್ಷದ ಒಳಗೆ ಈ ಪ್ರಕರಣದ ವಿಚಾರಣೆಯಲ್ಲಿ ಗಣನೀಯ ಪ್ರಗತಿ ಕಾಣಬೇಕು, ಅಂದ್ರೆ ಈ ಒಂದು ಕೇಸ್ ಸ್ಪೀಡ್ ಆಗಿ ಹೋಗಬೇಕು ಅಂತ. ಕನಿಷ್ಠ 60 ಪ್ರಮುಖ ಸಾಕ್ಷಿಗಳನ್ನಾದರೂ ಆದಷ್ಟು ಬೇಗ ವಿಚಾರಣೆಯನ್ನ ಮಾಡಬೇಕು, ಅಂದರೆ 60 ಎವಿಡೆನ್ಸನ್ನು ಇಲ್ಲಿ ಮುಗಿಸ್ಬೇಕು ಅಂತ ಅರ್ಥ. ಒಂದು ವೇಳೆ 1 ವರ್ಷದ ಒಳಗೆ ಪ್ರಾಸಿಕ್ಯೂಷನ್ ಸಾಕ್ಷ್ಯ ವಿಚಾರಣೆ ಮುಗಿಸದಿದ್ರೆ ದರ್ಶನ್ ಅವರಿಗೆ ಮತ್ತೆ ಲೋವರ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸಲು ಕಾನೂನಿನ ಪ್ರಕಾರ ಇಲ್ಲಿ ಅವಕಾಶವನ್ನು ಮತ್ತೆ ನೀಡಲಾಗುತ್ತೆ. ಅಂದರೆ ಅಲ್ಲಿಯವರೆಗೆ ದರ್ಶನ್ ಅವರು ಜೈಲಿನಲ್ಲೇ ಇರಬೇಕಾದಂತಹ ಸಿಚುವೇಶನ್ ಕೂಡ ಇದೆ. 1 ವರ್ಷದ ನಂತರ ಅಂದರೆ ಕನಿಷ್ಠ 60 ಸಾಕ್ಷಿಗಳ ಅಂತ್ಯವಾದ ನಂತರ ದರ್ಶನ್ ಮತ್ತೆ ಲೋವರ್ ಕೋರ್ಟ್ನಲ್ಲಿ ಆಗ ಬೇಲ್ಗೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು ದರ್ಶನ್ ಅವರ ಪರ ವಕೀಲರಾದಂತಹ ಮುಕುಲ್ ಗೋಹಟ್ಗಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸುವಾಗ ಜೈಲಿನಲ್ಲಿ ದರ್ಶನ್ ಅವರಿಗೆ ಕನಿಷ್ಠ ಮೂಲ ಸೌಕರ್ಯಗಳನ್ನು ನೀಡುತ್ತಿಲ್ಲ ಎಂದು ದೂರಿದ್ರು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಇವತ್ತು ಸ್ಪಷ್ಟಪಡಿಸಿದೆ, ಯಾವುದೇ VIP ಟ್ರೀಟ್ಮೆಂಟ್ ನೀಡುವ ಅಗತ್ಯವಿಲ್ಲ, ಆದರೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ಸಿಗಬೇಕಾದಂತಹ ಸಾಮಾನ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಹಾಗೂ ಒಂಟಿ ಜೈಲು ವಾಸದ ಅಗತ್ಯವಿಲ್ಲ ಎಂದು ತಿಳಿಸಿದೆ. ವೀಕ್ಷಕರೇ, ಇನ್ಮುಂದೆ ವಾರದಲ್ಲಿ 4 ದಿನ ಅಥವಾ ದಿನನಿತ್ಯದ ಆಧಾರದ ಮೇಲೆ ಸಾಕ್ಷಿಗಳನ್ನು ಅಂದರೆ ಎವಿಡೆನ್ಸ್ಗಳನ್ನು ವಿಚಾರಣೆ ನಡೆಸುವ ಸಾಧ್ಯತೆ ಈಗ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಈಗ ಕೇಸ್ ಬೇಗ ಮುಗಿಯುವಂಥ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ಬೆನ್ನಲ್ಲೇ ಸೆಷನ್ ಕೋರ್ಟ್ ಇಂದಿನಿಂದ ಆಕ್ಷನ್ ಪ್ಲಾನ್ ರೆಡಿ ಮಾಡಿಕೊಂಡಿದೆ. ಅಂದರೆ ಇನ್ಮುಂದೆ ಈ ಕೇಸ್ನಲ್ಲಿ ಯಾವುದೇ ವಿಳಂಬದ ಅವಕಾಶ ಇರೋದಿಲ್ಲ. ಇದು ಇವತ್ತಿನ ದರ್ಶನ್ ಕೇಸ್ನ ಕಂಪ್ಲೀಟ್ ಅಪ್ಡೇಟ್ ಆಗಿದ್ದು, ಇದು ರಿಯಲ್ ಲೀಗಲ್ ಅಪ್ಡೇಟ್ ಆಗಿದೆ. ಸುಪ್ರೀಂ ಕೋರ್ಟ್ನ ಈ ಆದೇಶದ ಬಗ್ಗೆ ಮತ್ತು ಇಂದಿನ ಕೋರ್ಟ್ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಕೋರ್ಟ್ನ ಮತ್ತು ಕಾನೂನಿನ ಇಂಥದ್ದೇ ನಿಖರ ಮಾಹಿತಿಗಳಿಗಾಗಿ ಲಾ ಪಾಯಿಂಟನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ದರ್ಶನ್ ಕೇಸ್ ಅವರ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.